ಕೈ ಕಾರ್ಯಕಾರಿ ಸಮಿತಿಯಲ್ಲಿ ಚುನಾವಣೆ ಗೆಲ್ಲುವ ಮಂತ್ರವನ್ನ ಕಾಂಗ್ರೆಸ್ ಪಠಿಸ್ತಾ ಇದ್ದು ಈಗ ಪ್ರಿಯಾಂಕಾ ವಾದ್ರಾ ಗಾಂಧಿ ಈಗ ಕೈ ಕಾರ್ಯಕಾರಿಣಿಯಲ್ಲಿ ಮಾತಾಡ್ತಾ ಇದ್ದಾರೆ. ಕೈ ಕಾರ್ಯಕಾರಿ ಸಮಿತಿಯಲ್ಲಿ ಕೆಲ ನಾಯಕರು ಪ್ರಿಯಾಂಕಾ ಮೇಲೆ ಈಗ ಒತ್ತಡವನ್ನ ಹೇರ್ತಾ ಇದ್ದು ಉತ್ತರ ಪ್ರದೇಶದ ಯಾವುದಾದರೊಂದು ಕ್ಷೇತ್ರದಿಂದ ಸ್ಪರ್ಧಿಸಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಈ ಸಂಬಂಧ ಸೋನಿಯಾ ಗಾಂಧಿಗೆ ತಮ್ಮ ಅಭಿಪ್ರಾಯವನ್ನ ನಾಯಕರು ತಿಳಿಸಿದ್ದಾರೆ ಅಂತ ಹೇಳಲಾಗಿತ್ತು. ಆದ್ರೆ ಸಭೆಯಲ್ಲಿ ಈ ಸಂಬಂಧ ಸೋನಿಯಾ ಗಾಂಧಿ ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದಂತಹ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯಲ್ಲಿ ಪ್ರಿಯಾಂಕಾ ಸ್ಪರ್ಧೆ ಮಾಡಲೇಬೇಕು ಅನ್ನುವಂತಹ ಒತ್ತಾಯ ಈಗ ಕಾಂಗ್ರೆಸ್ನ ಕೆಲ ನಾಯಕರಿಂದ ಶುರುವಾಗ್ತಾ ಇದೆ. ಇನ್ನು ಮೊದಲ ಬಾರಿಗೆ ಪ್ರಿಯಾಂಕಾ ಈಗ ಮಾತನ್ನ ಆಡ್ತಾ ಇದ್ದಾರೆ, ಭಾಷಣವನ್ನ ಮಾಡ್ತಾ ಇದ್ದಾರೆ. ಏನ್ ಹೇಳ್ತಾರೆ ನೋಡೋಣ ಬನ್ನಿ. आपकी जागरूकता ही इस देश को बनाएगी, ये आपकी जिम्मेदारी है. आपकी देशभक्ति इसी में प्रकट होनी चाहिए. तो यहाँ पे जहां से हमारी आजादी की लड़ाई शुरू हुई थी, जहां से गांधी जी ने प्रेम की आवाज उठाई थी, सद्भावना की आवाज उठाई थी, अहिंसा की आवाज उठाई थी, मैं सोचती हूं यहीं से आवाज उठनी चाहिए. जो अपनी फितरत की बात करते हैं आपके सामने, आप उन्हें बताइए कि इस देश की फितरत क्या है. इस देश की फितरत है कि जर्रे जर्रे में सच्चाई ढूंढ के निकालेगी. इस देश की फितरत है कि नफरत की हवाओं को प्रेम और करुणा में बदलेगी. ये आवाज आप यहां से उठाइए. आने वाले दिनों में सही निर्णय लीजिए, सही मुद्दे उठाइए, सही सवाल करिए, क्योंकि ये देश आपका है, आपने बनाया है, मेरे किसान भाइयों ने बनाया है, मेरी बहनों ने बनाया है, जो रोज सुबह शाम मेहनत करती हैं, नौजवानों ने बनाया है. और किसी ने ये देश नहीं बनाया है. ये देश और किसी का नहीं है. इस देश की हिफाजत सिर्फ आप लोग कर सकते हैं. आप एक एक जना जो यहाँ बैठा है, इस जिम्मेदारी को समझिए. आगे जैसे परेश जी ने कहा, आजादी की लड़ाई से कोई कम नहीं है. हमारी संस्थाएं नष्ट की जा रही हैं. जहां देखिए वहां नफरत फैलाई जा रही है. और हमारे लिए, आपके लिए इससे बड़ी चीज कोई नहीं हो सकती कि हम देश की हिफाजत करें, हम देश के लिए काम करें और देश के विकास के लिए आगे बढ़े और इकट्ठे आगे बढ़े. मैं आप सबको बहुत बहुत धन्यवाद देना चाहती हूं कि आपने मेरा यहाँ स्वागत किया और मुझे यहाँ बोलने का मौका दिया. जय हिंद. ಇದು ಪ್ರಿಯಾಂಕಾ ವಾದ್ರಾ ಗಾಂಧಿ ಭಾಷಣ ಮಾಡಿರೋದು. ಮೊದಲ ಬಾರಿಗೆ ಪ್ರಿಯಾಂಕಾ ವಾದ್ರಾ ಗಾಂಧಿ ಜನರನ್ನ ಉದ್ದೇಶಿಸಿ ಮಾತನಾಡಿರೋದು. ಜನವರಿಯಲ್ಲಷ್ಟೇ ಪ್ರಿಯಾಂಕರನ್ನ ಪೂರ್ವ ಉತ್ತರ ಪ್ರದೇಶದ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿತ್ತು. ಅದಾದ ಬಳಿಕ ಬಹಿರಂಗ ಸಮಾರಂಭದಲ್ಲಿ ಭಾಗವಹಿಸುವಂತಹ ಅವಕಾಶ ಅವರಿಗೆ ಸಿಕ್ಕಿರಲಿಲ್ಲ. ಯಾಕಂದ್ರೆ ಮೊದಲ ಪತ್ರಿಕಾಗೋಷ್ಠಿ ಸಂದರ್ಭದಲ್ಲೇ ಪುಲ್ವಾಮಾ ದಾಳಿ ನಡೆದಿತ್ತು. ಹೀಗಾಗಿ ಈ ಸಂದರ್ಭ ಪತ್ರಿಕಾಗೋಷ್ಠಿ ರದ್ದುಪಡಿಸಲಾಗಿತ್ತು. ಹಾಗಾಗಿ ಅವರು ಬಹಿರಂಗವಾಗಿ ಜನರನ್ನು ಉದ್ದೇಶಿಸಿ ಮಾತನಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ ಮೊದಲ ಬಾರಿಗೆ ಅವರು ಮಾತನಾಡಿರೋದು. ಇನ್ನು ಗುಜರಾತ್ನಲ್ಲಿ, ಅದು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ತವರು ರಾಜ್ಯ ಗುಜರಾತ್ನಲ್ಲಿ ಕಾಂಗ್ರೆಸ್ ತನ್ನ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರೋದು. ಜನಸಂಕಲ್ಪ ಹೆಸರಲ್ಲಿ ಗಾಂಧಿನಗರದ ಅದಲಜ್ ಪಟ್ಟಣದಲ್ಲಿ ಮೆಗಾ ರ್ಯಾಲಿಯನ್ನ ಕೂಡ ಆಯೋಜನೆ ಮಾಡಲಾಗಿದೆ. ಸುಮಾರು 3 ಲಕ್ಷ ಜನ ಈ ರ್ಯಾಲಿಯಲ್ಲಿ ಸೇರುವಂತಹ ನಿರೀಕ್ಷೆ ಇತ್ತು. ಈ ದೇಶವನ್ನ ಯುವಜನತೆ ನಿರ್ಮಾಣ ಮಾಡಿದ್ದಾರೆ ಅಂತ ಮೊದಲ ಚುನಾವಣಾ ಭಾಷಣದಲ್ಲಿ ಪ್ರಿಯಾಂಕಾ ವಾದ್ರಾ ಗಾಂಧಿ ಭಾಷಣದಲ್ಲಿ ಹೇಳಿದ್ದಾರೆ. ಗುಜರಾತ್ನ ಗಾಂಧಿನಗರ್ನಲ್ಲಿ ಪ್ರಿಯಾಂಕಾ ಗಾಂಧಿ ಈ ರೀತಿ ಹೇಳಿರೋದು. ಇನ್ನು ರಾಹುಲ್ ಗಾಂಧಿ ಅವರ ಸಹೋದರಿ ಪ್ರಿಯಾಂಕಾ ವಾದ್ರಾ ಗಾಂಧಿ ಚೊಚ್ಚಲ ರಾಜಕೀಯ ಭಾಷಣ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ಇನ್ನು ಮುಂದಿನ 2 ತಿಂಗಳಲ್ಲಿ ನಿಮ್ಮ ನಿರ್ಧಾರವನ್ನ ಪ್ರಕಟ ಮಾಡಿ ಅನ್ನುವಂತಹ ಕರೆಯನ್ನ ಈಗ ನೀಡಲಾಗಿದೆ. ದೇಶದ ಮೂಲೆ ಮೂಲೆಯಿಂದ ಸತ್ಯ ಹೊರಬರುತ್ತೆ ಅಂತ ಚುನಾವಣೆಯನ್ನ ಉದ್ದೇಶಿಸಿ ಅವರು ಮಾತನಾಡಿರೋದು. ಕೈ ಕಾರ್ಯಕಾರಿ ಸಮಿತಿಯಲ್ಲಿ ಈ ಸಂದರ್ಭ ಪ್ರಿಯಾಂಕಾ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಒತ್ತಡ ಕೂಡ ಕೇಳಿ ಬಂತು ಅಂತ ಹೇಳಲಾಗಿದ್ದು, ಕೈ ಕಾರ್ಯಕಾರಿ ಸಮಿತಿಯಲ್ಲಿ ಕೆಲ ನಾಯಕರು ಈ ರೀತಿಯ ಒತ್ತಡವನ್ನ ಹಾಕಿದ್ರು. ಉತ್ತರ ಪ್ರದೇಶದ ಯಾವುದಾದರೊಂದು ಕ್ಷೇತ್ರದಿಂದ ಸ್ಪರ್ಧಿಸಿ ಅನ್ನುವಂತಹ ಮನವಿಯನ್ನ ಮಾಡಲಾಯಿತು. ಈ ಸಂಬಂಧ ತಮ್ಮ ಅಭಿಪ್ರಾಯವನ್ನ ಸೋನಿಯಾ ಗಾಂಧಿಗೂ ಕೂಡ ಅಲ್ಲಿನ ನಾಯಕರು ತಿಳಿಸಿದ್ರು. ಆದ್ರೆ ಸಭೆಯಲ್ಲಿ ಈ ಸಂಬಂಧ ಸೋನಿಯಾ ಗಾಂಧಿ ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದಂತಹ
ನಡೆದಂತಹ ಕಾರ್ಯಕಾರಿಣಿ ಸಭೆಯಲ್ಲಿ ಅದು ಇನ್ನು ಈ ಸಂದರ್ಭ ಪ್ರಿಯಾಂಕಾ ವಾದ್ರಾ ಗಾಂಧಿ ಕೈ ಕಾರ್ಯಕಾರಿಣಿಯ ಬಳಿಕ ಜನರನ್ನ ಉದ್ದೇಶಿಸಿ ಜನಸಂಕಲ್ಪ ರ್ಯಾಲಿಯಲ್ಲಿ ಮಾತನಾಡಿರುವಂತಹ ದೃಶ್ಯವನ್ನು ಕೂಡ ನಾವೀಗ ನೋಡಿದ್ವಿ. ಮೊದಲ ಚುನಾವಣಾ ಭಾಷಣ ಪ್ರಿಯಾಂಕಾ ವಾದ್ರಾ ಗಾಂಧಿನ ದೇಶದ ಮೂಲೆ ಮೂಲೆಯಿಂದ ಸತ್ಯ ಹೊರಬರುತ್ತೆ, ಈ ದ್ವೇಷದ ವಾತಾವರಣ ಪ್ರೇಮ ಹಾಗೂ ಸಹಾನುಭೂತಿಯಾಗಿ ಬದಲಾಗಲಿದೆ ಅನ್ನುವಂತಹ ಮಾತನ್ನ ಅವರು ಹೇಳಿದ್ದಾರೆ. ಅದರ ಜೊತೆಗೆ ನಿಮ್ಮ ಮತ ಒಂದು ಅಸ್ತ್ರವಾಗಿದೆ, ಯೋಚಿಸಿ ಮತ ಹಾಕಿ ಅಂತ ಹೇಳ್ತಾ ಕೇಂದ್ರ ಸರ್ಕಾರವನ್ನ ಕೂಡ ತರಾಟೆಗೆ ತೆಗೆದುಕೊಂಡು 15 ಲಕ್ಷ ರೂಪಾಯಿಯ ಭರವಸೆ ಏನಾಯ್ತು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಈ ಸಂದರ್ಭ ಪ್ರಿಯಾಂಕಾ ಗಾಂಧಿ ಕೇಳಿದ್ರು. ಕೈ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಈ ಸಂದರ್ಭ ಕೆಲ ನಾಯಕರು ಒತ್ತಡವನ್ನ ಕೂಡ ಹಾಕಿದ್ರು. ಪ್ರಿಯಾಂಕಾ ಸ್ಪರ್ಧೆ ಮಾಡಬೇಕು, ಉತ್ತರ ಪ್ರದೇಶದ ಯಾವುದಾದರೊಂದು ಭಾಗದಿಂದ ಪ್ರಿಯಾಂಕಾ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡಲಾಯಿತು. ಈ ಚುನಾವಣೆಯಲ್ಲಾದ್ರೂ ಕೂಡ ಪ್ರಿಯಾಂಕಾ ವಾದ್ರಾ ಗಾಂಧಿ ಸಕ್ರಿಯ ರಾಜಕಾರಣಕ್ಕೆ ಬರಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡಲಾಯಿತು. ಆದರೆ ಇದಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಸೋನಿಯಾ ಗಾಂಧಿ ಅವರಿಂದ ಬಂದಿಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಪ್ರಿಯಾಂಕಾ ವಾದ್ರಾ ಗಾಂಧಿ ಚೊಚ್ಚಲ ಭಾಷಣದ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇತ್ತು, ಯಾಕಂದ್ರೆ ಕಳೆದ ಬಾರಿ ಭಾಷಣ ಮಾಡಬೇಕಾಗಿತ್ತು ಅವರು, ಆದ್ರೆ ಪುಲ್ವಾಮಾ ದಾಳಿಯಿಂದಾಗಿ ರದ್ದಾಗಿತ್ತು ಪತ್ರಿಕಾಗೋಷ್ಠಿ. ಈಗ ಮೊದಲ ಭಾಷಣ ಹೇಗಿತ್ತು, ಮತ್ತೆ ಕೈ ಕಾರ್ಯಕಾರಿಣಿಯಲ್ಲಿ ಪ್ರಿಯಾಂಕಾ ಸ್ಪರ್ಧೆಗೆ ಯಾವ ರೀತಿಯ ಒತ್ತಾಯ ಕೇಳಿ ಬಂತು? ಹೌದು ಸುಕನ್ಯಾ, ಇವತ್ತು ಅಹಮದಾಬಾದ್ ನಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಮೊಟ್ಟ ಮೊದಲ ಭಾಷಣವನ್ನ ಮಾಡಿರ್ತಕ್ಕಂಥದ್ದು. ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿ ಆಗಿ ಆಯ್ಕೆಯಾದ ಬಳಿಕ ಇವತ್ತು ಮೊದಲ ಭಾಷಣವನ್ನ ಪ್ರಿಯಾಂಕಾ ಗಾಂಧಿ ಅವರು ಮಾಡಿದ್ದಾರೆ. ಅದು ಮೋದಿ ಅವರ ತವರು ನೆಲದಲ್ಲೇ ಒಂದು ರೀತಿಯಾಗಿ ಭಾಷಣವನ್ನ ಮಾಡಿ ಬಿಜೆಪಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ದೇಶಭಕ್ತಿಯ ಅಲೆಯಲ್ಲಿ ತೇಲಾಡ್ತಿರುವಂತವರಿಗೆ ದೇಶಭಕ್ತಿ ಏನು ಅನ್ನುವಂಥದ್ರ ಬಗ್ಗೆ ಪ್ರಿಯಾಂಕಾ ಗಾಂಧಿ ಅವರು ತಿಳಿಸಿಕೊಟ್ಟಿದ್ದಾರೆ. ಮುಖ್ಯವಾಗಿ ಅವರ ಕಾರ್ಯಕರ್ತರಿಗೆ ಮತ್ತು ದೇಶದ ಜನತೆಗೆ ಒಂದು ಮಾತನ್ನ ಹೇಳಿದ್ದಾರೆ, ಯಾರು ಜಾಗೃತರಾಗಿರ್ತಾರೋ ಅವರು ದೇಶಭಕ್ತರು, ಯಾರು ಜಾಗೃತರಾಗಿ ಪ್ರಶ್ನೆಯನ್ನ ಮಾಡ್ತಾರೋ, ಯಾರು ಜಾಗೃತರಾಗಿ ಸರ್ಕಾರವನ್ನ ಪ್ರಶ್ನೆಯನ್ನ ಮಾಡ್ತಾರೋ ಅವರು ನಿಜವಾದ ದೇಶಭಕ್ತರು ಅನ್ನುವಂಥದ್ದನ್ನ ಪ್ರಿಯಾಂಕಾ ಗಾಂಧಿ ಹೇಳಿರ್ತಕ್ಕಂಥದ್ದು. ಮತ್ತೆ ಪರೋಕ್ಷವಾಗಿ ಪ್ರಧಾನಿ ಮೋದಿ ಅವರನ್ನು ಕೂಡ ಟೀಕೆಯನ್ನ ಮಾಡಿದ್ದಾರೆ. ಮುಖ್ಯವಾಗಿ ಈಗಾಗಲೇ 15 ಲಕ್ಷ ಅಕೌಂಟ್ಗೆ ಹಾಕ್ತಿದೆ ಅನ್ನುವಂತಹದ್ದನ್ನ ನಿಮಗೆ ಭರವಸೆಯನ್ನ ನೀಡಿದ್ರು, ಆ ಭರವಸೆಯ ಬಗ್ಗೆ ಈಡೇರಿಸಿದ್ದಾರಾ ಅನ್ನುವಂತಹದ್ದನ್ನ ಪ್ರಶ್ನೆ ಮಾಡಿ, ಅದ್ರ ಜೊತೆಗೆ ಈ 2 ಕೋಟಿ ಉದ್ಯೋಗವನ್ನ ಪ್ರತಿ ವರ್ಷ ಸೃಷ್ಟಿ ಮಾಡ್ತೀವಿ ಅನ್ನುವಂತಹದ್ದನ್ನ ಭರವಸೆಯನ್ನ ಕೊಟ್ಟಿದ್ರು, ಆ ಭರವಸೆಯನ್ನ ಈಡೇರಿಸಿದ್ದಾರಾ ಅನ್ನುವಂತಹದ್ದನ್ನ ಪ್ರಶ್ನೆಯನ್ನ ಮಾಡಿ, ಮತ್ತೆ ಈ ದೇಶವನ್ನ ಯಾರೋ ಒಬ್ರು ಕಟ್ಟಿರುವಂತದ್ದಲ್ಲ, ಈ ದೇಶವನ್ನ ಇಡೀ ದೇಶದ ಜನತೆ ಕಟ್ಟಿದ್ದಾರೆ. ರೈತರು, ಕೃಷಿ ಕಾರ್ಮಿಕರು ಮತ್ತೆ ಮಹಿಳೆಯರು ಈ ದೇಶವನ್ನ ಕಟ್ಟಿರ್ತಕ್ಕಂಥದ್ದು. ಹಾಗಾಗಿ ಯಾರೋ ಒಬ್ರು ಈ ದೇಶವನ್ನ ಕಟ್ಟಿದ್ದಾರೆ ಅನ್ನುವಂತಹದ್ದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಎಲ್ರೂ ಕೂಡ ಜಾಗೃತರಾಗಿ ಜಾಗೃತಿಯಿಂದ ಯೋಚನೆಯನ್ನ ಮಾಡಿ ಆಗ ಅದು ದೇಶಭಕ್ತಿ ಅನ್ನಿಸ್ಕೊಳ್ಳುತ್ತೆ ಅನ್ನುವಂತಹದ್ದನ್ನ ಕೇವಲ ಒಂದಷ್ಟು 2-3 ನಿಮಿಷಗಳಲ್ಲೇ ಅವರ ಭಾಷಣವನ್ನ ಮುಗಿಸಿರ್ತಕ್ಕಂಥದ್ದು. ಅವರು ಭಾಷಣವನ್ನ ಆರಂಭಕ್ಕೂ ಮೊದಲೇ ಹೇಳ್ತಾರೆ, ನಾನು ಇಲ್ಲಿಗೆ ಭಾಷಣವನ್ನ ಮಾಡ್ಲಿಕ್ಕೆ ಬಂದಿಲ್ಲ, ಒಂದಷ್ಟು ಮಾತುಗಳನ್ನ ಅಷ್ಟೇ ಹೇಳ್ತೇನೆ ಅನ್ನುವಂತಹದ್ದನ್ನ ಅವ್ರು ಹೇಳಿ ತಮ್ಮ ಮಾತುಗಳನ್ನ ಆರಂಭಿಸ್ತಾರೆ. ಮಾತುಗಳಲ್ಲಿ ಇಷ್ಟೇ ಪ್ರಮುಖವಾದ ಅಂಶಗಳಾಗಿರ್ತಕ್ಕಂಥದ್ದು. ಮತ್ತೆ ಸಾಕಷ್ಟು ನಿರೀಕ್ಷೆಗಳಿತ್ತು. ಪ್ರಿಯಾಂಕಾ ಗಾಂಧಿ ಅವರು ಇವತ್ತಿನ ಅಹಮದಾಬಾದ್ನ ಕಾಂಗ್ರೆಸ್ನ ಸಮಾವೇಶದಲ್ಲಿ ಏನ್ ಮಾತಾಡ್ತಾರೆ ಅನ್ನುವಂಥದ್ದು, ಮತ್ತೆ ಅವರು ನೇರವಾಗಿ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ದೇಶಭಕ್ತಿ ಎಂಬ ವಿಚಾರದ ಬಗ್ಗೆ ಅವರು ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು. ಮತ್ತೆ ಮೋದಿ ಅವರು ಭರವಸೆಯನ್ನ ಏನು 2014ರಲ್ಲಿ ಭರವಸೆಯನ್ನ ಕೊಟ್ಟಿದ್ರು, ಆ ಭರವಸೆಯನ್ನ ಈಡೇರಿಸಿದ್ದಾರಾ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡಿ ಅನ್ನುವಂಥದ್ದ ಜನತೆಗೆ ಹೇಳಿದರೆ. ಮತ್ತೆ ಇನ್ನೊಂದು ಪ್ರಮುಖವಾಗಿ ಹೇಳಿರ್ತಕ್ಕಂಥದ್ದು, ಜಾಗೃತರಾಗಿ ಮತವನ್ನ ಚಲಾಯಿಸಿ, ಯಾರು ನಿಮ್ಮ ಬದುಕನ್ನ ಹಸನು ಮಾಡಿದ್ದಾರೆ, ಯಾರು ನಿಮ್ಮ ಬದುಕಿಗೆ ಉತ್ತಮ ಪೂರಕವಾಗಿ ಸರ್ಕಾರ ಯೋಜನೆಗಳನ್ನ ರೂಪಿಸಿದೆ ಅಂತವರಿಗೆ ನೀವು ಮತದಾನವನ್ನ ಮಾಡಿ ಜಾಗೃತರಾಗಿ ಅನ್ನುವಂಥದ್ದನ್ನ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಇನ್ನೊಂದ್ ಕಡೆ ಇವತ್ತಿನ ಕಾರ್ಯಕಾರಿಣಿಯಲ್ಲೂ ಕೂಡ ಪ್ರಿಯಾಂಕಾ ಗಾಂಧಿ ಅವ್ರ ಬಗ್ಗೆ ಚರ್ಚೆ ಆಗಿರ್ತಕ್ಕಂಥದ್ದು. ಇವತ್ತಿನ ಕಾರ್ಯಕಾರಿಣಿಯಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಭಾಗಿಯಾಗಿದ್ರು. ಅಲ್ಲಿ ಕಾರ್ಯಕಾರಿಣಿ ಸದಸ್ಯರಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ನಾಯಕರು ಹೇಳ್ತಾರೆ, ಪ್ರಿಯಾಂಕಾ ಗಾಂಧಿ ಅವರು ಕೂಡ ಈ ಲೋಕಸಭಾ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಬೇಕು ಅನ್ನುವಂತಹ ಮನವಿಯನ್ನ ಸೋನಿಯಾ ಗಾಂಧಿ ಅವ್ರ ಬಳಿ ಮಾಡ್ಕೊಂತಾರೆ. ಅದು ಉತ್ತರ ಪ್ರದೇಶದಲ್ಲೇ ಕಂಟೆಸ್ಟ್ ಅನ್ನ ಮಾಡಬೇಕು. ಪೂರ್ವ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಅತಿ ಹೆಚ್ಚು ಬಲವನ್ನ ಹೊಂದಿದೆ, ಅಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಸ್ಪರ್ಧೆಯನ್ನ ಮಾಡಬೇಕು, ಮತ್ತೆ ಕಾಂಗ್ರೆಸ್ನನ್ನ ಅಲ್ಲಿ ಬಲಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಡೋದಿಲ್ಲ. ನಾಯಕರು ಸಾಕಷ್ಟು ಒತ್ತಡವನ್ನ ಮಾಡಿದ್ದಾರೆ, ಅಂದ್ರೆ ಮುಂದೆ ನೋಡೋಣ ಅನ್ನುವಂತ ರೀತಿಯಲ್ಲಿ ಪ್ರತಿಕ್ರಿಯಿಸಿದ್ದಾರೆ ಅನ್ನುವಂತ ಮೂಲಗಳು ನಮಗೆ ಮಾಹಿತಿಯನ್ನ ತಿಳಿಸಿದೆ. ಸುಕನ್ಯಾ, ಧನ್ಯವಾದ ಹರೀಶ್.